ಬಿ. ಹನುಮಂತಾಚಾರ್ ಕನ್ನಡ ಚಲನಚಿತ್ರರಂಗದ ಹಿರಿಯ ಕಲಾವಿದರು. ಅವರು 1922ರಲ್ಲಿ ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಲ್ಲಿ ಜನಿಸಿದವರು. ಅವರ ತಂದೆ ಶಾಲಾ ಶಿಕ್ಷಕರಾಗಿದ್ದವರು, ಅರ್ಚಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದರು. ಹನುಮಂತಾಚಾರ್ ಅವರು 8ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಮುಗಿಸಿದವರು. ಗದಗಿನ ಪಂಚಾಕ್ಷರ ಗವಾಯಿಗಳ ಬಳಿ 8 ವರ್ಷಗಳ ಕಾಲ ಹಿಂದೂಸ್ತಾನಿ ಸಂಗೀತವನ್ನು ಅಭ್ಯಾಸ ಮಾಡಿದವರು. ಹನುಮಂತಾಚಾರ್ ಅವರು ರಂಗಭೂಮಿಯಲ್ಲಿ ಹಾಸ್ಯ ಕಲಾವಿದರಾಗಿ ಉತ್ತರ ಕರ್ನಾಟಕದ ಭಾಷಾ ಶೈಲಿಯಿಂದ ಜನಪ್ರಿಯತೆಯನ್ನು ಗಳಿಸಿದವರು. ನಂತರ ಅವರು ಮದ್ರಾಸ್ಗೆ ತೆರಳಿ ಸಂಗೀತ ಶಿಕ್ಷಕರಾಗಿ ಕೆಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದವರು. ನಂತರ ಅವರು ಚಲನಚಿತ್ರ ರಂಗಕ್ಕೆ ಪಾದಾರ್ಪಣೆ ಮಾಡಿದವರು. ಗುಣಸಾಗರಿ ಚಿತ್ರದ ಮೂಲಕ ಅವರು ನಟನಾಗಿ ಪ್ರಸಿದ್ಧಿ ಪಡೆದವರು. ದೇವಕನ್ನಿಕಾ, ದೈವಸಂಕಲ್ಪ, ಭಕ್ತ ವಿಜಯ, ಕಿತ್ತೂರು ಚೆನ್ನಮ್ಮ, ಭಕ್ತ ಕನಕದಾಸ, ಬಂಗಾರದ ಮನುಷ್ಯ ಮತ್ತು ಜ್ವಾಲಾಮುಖಿ ಮುಂತಾದ ಚಿತ್ರಗಳಲ್ಲಿ ಅವರು ಗಮನಾರ್ಹ ಪಾತ್ರಗಳನ್ನು ನಿರ್ವಹಿಸಿದವರು. ವಿಶೇಷವಾಗಿ ಡಾ. ರಾಜ್ಕುಮಾರ್ ಅವರೊಂದಿಗೆ 35 ಚಿತ್ರಗಳಲ್ಲಿ ನಟಿಸಿ ಅವರ ವಿಶ್ವಾಸಾರ್ಹ ಸಹ ಕಲಾವಿದರಾದವರು. ವೃತ್ತಿ ಜೀವನದ ಉಚ್ಛ್ರಾಯ ಸ್ಥಿತಿಯ ನಂತರ ಹನುಮಂತಾಚಾರ್ ಅವರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾದವರು. ಜೀವನ ನಿರ್ವಹಣೆಗಾಗಿ ಅಂಗಡಿ ಮುಂಗಟ್ಟುಗಳಿಗೆ ಊದುಬತ್ತಿಗಳನ್ನು ಮಾರಾಟ ಮಾಡುವಂತಹ ಪರಿಸ್ಥಿತಿ ಎದುರಿಸಿದವರು. 1987 ನವೆಂಬರ್ 7ರಂದು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿಂದಿರುಗುವಾಗ ಮಹಾರಾಷ್ಟ್ರದ ನಾಗಪುರದ ಬಳಿ ತಮಿಳುನಾಡು ಎಕ್ಸ್‌ಪ್ರೆಸ್ ರೈಲು ದುರಂತದಲ್ಲಿ ಮರಣ ಹೊಂದಿದವರು. ಬಿ. ಹನುಮಂತಾಚಾರ್ ಅವರು ಕನ್ನಡ ಚಲನಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಸ್ಮರಣೀಯ. ಅವರ ಕಲಾವಿದೆಯ ಜೀವನ ಮತ್ತು ದುರಂತ ಅಂತ್ಯವು ಕಲಾ ಜಗತ್ತಿನ ವಿಪರ್ಯಾಸವನ್ನು ಎತ್ತಿ ತೋರಿಸುತ್ತದೆ. ಅವರಿಗೆ ಗೌರವಪೂರ್ವಕ ನಮನಗಳು.